ಹಾಯ್. ನೀವು ಸಿಂಗಲ್ಸಾ? ಅದಕ್ಕೆ ನಿಮ್ಮನ್ನೇ ಮಾತಾಡ್ಸೋಣ ಅಂತ ಬಂದ್ವಿ. ಮುಜುಗರ ಆಗ್ತಾ ಇದೆ ನೋಡಿ ಗೈಸ್. ಕನ್ನಡ ಬರಲ್ಲ ಏನಿಲ್ಲ, ಬಂದ್ಬಿಡ್ತಾರೆ. ಎಲ್ಲಿಂದ ಬರ್ತಾರೋ ಎಲ್ಲಿಂದ ಇಲ್ಲ. ನಾವು ಅವ್ರ ಭಾಷೆನಲ್ಲಿ ಮಾತಾಡಬೇಕು. ನಾವು ಅವನಿಗೆ ಇವಾಗ ಕನ್ನಡದಲ್ಲೇ ಹೇಳಿದರೆ ಅವನು ಕ್ಯಾ ಅನ್ಕೊಂಡು ಆದರೂ ಕೇಳ್ತಾ ಇದ್ದ ತಾನೆ. ಅದೇ ಬದಲಾವಣೆ ಅಂದರೆ ನಾವು ಅವ್ರ ಭಾಷೆನಲ್ಲಿ ಮಾತಾಡ್ತೀವಲ್ಲ, ಅದು ನಮ್ಮ ತಪ್ಪು. ನೋಡಿ ಇಲ್ಲಿ ಬಂದ್ಬಿಟ್ಟೆ ಬಾಯ್ ಅಲ್ಲೋಗಿ ಅಲ್ಲಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊತೀನಿ. ನಾವು ಇವತ್ತು ಈ ಕಾಡುಗುಡಿ ಟ್ರೀ ಪಾರ್ಕ್ ಒಳಗಡೆ ಹೋಗ್ತಾ ಇದ್ದೀವಿ. ಈ ಕಡೆ ಊಡಿ ಇದೆ, ಈ ಕಡೆ ಹೋದರೆ ಓಫಾರಮ್ಮು. ಇಲ್ಲೇ ಟ್ರೀ ಪಾರ್ಕ್ ಇರೋದು ಕಾಡುಗುಡಿ ವೃಕ್ಷೋದ್ಯಾನ. ನಾವು ಇವಾಗ ಪಾರ್ಕ್ ಒಳಗಡೆ ಬಂದಿದ್ದೀವಿ. ಇವಾಗ ನಾವು ಕನೆಕ್ಟ್ ಮಾಡೋದಕ್ಕೆ ಇದು ವೈರ್ಲೆಸ್ ಮೈಕ್ ಒಂದು ತೊಗೊಂಬಂದಿದ್ದೀವಿ. ಅದು ನೋಡಿದ್ರೆ ಆನೇ ಆಗ್ತಾಯಿಲ್ಲ. ಹೆಂಗೆ ಆನ್ ಮಾಡೋದು ಅಂತ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾಯಿದ್ದೀವಿ, ಬರ್ತಾಯಿಲ್ಲ. ಆದ್ರೂ ಇಲ್ಲೊಂದು ಸೆಲ್ಫಿ ಸ್ಟಿಕ್ ತೊಗೊಂಬಂದಿದ್ದೀವಿ. ಆದರೆ ನಾವು ಇದೆಲ್ಲ ತೊಗೊಂಬಂದಿದ್ದು ವೇಸ್ಟ್ ಅನ್ಕೊತೀನಿ. ಯಾಕಂತಂದರೆ ಇಲ್ಲಿ ಬರೀ ಫ್ಯಾಮಿಲಿ ಇದ್ದಾರೆ. ನಾವು ಏನೋ ರ್ಯಾಂಡಮಾಗಿ ಕ್ವಶನ್ ಕೇಳೋಣ, ಯಾರಾದರೂ ಬಂದಿರ್ತಾರೆ ಅಂತ ಬಂದಿದ್ದೀವಿ. ಆದರೆ ಆ ಥರ ಕ್ವಶನ್ ಕೇಳೋಂಥ ಪರಿಸ್ಥಿತಿ ಇಲ್ಲ. ಬರೀ ಹುಡುಗ ಹುಡುಗಿರು ಕಪಲ್ಸ್ ಬಂದಿದ್ದಾರೆ. ಅಲ್ಲಲ್ಲಿ ಮೂಲೆಗೆ ಹೋಗಿ ಕುತ್ಕೊಂಡಿದ್ದಾರೆ. ಅವ್ರನ್ನ ಹೋಗಿ ಏನು ಕೇಳೋದಕ್ಕೂ ಆಗಲ್ಲ, ನಾವು ಹೋಗೋದಕ್ಕೂ ಆಗಲ್ಲ ಗೈಸ್. ನಾವು ಪಾಪ ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ. ನೋಡೋಣ ಏನೇನು ಮಾಡೋಕ್ಕಾಗುತ್ತೋ ಅದನ್ನು ಮಾಡಿಕೊಂಡು ಮನೆಗೆ ಹೋಗಿ ನಿಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡ್ತೀವಿ. ಪಕ್ಕ ನೆಕ್ಸ್ಟ್ ವೀಕ್ ಮಾಡ್ತೀವಿ. ಈ ವೀಕ್ ಆಗಿಲ್ಲ ಅಂದರೂ ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀವಿ. ಇನ್ಮೇಲೆ ಡೈಲಿ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ನೀವು ಎಷ್ಟು ಪ್ರೋತ್ಸಾಹ ಕೊಡ್ತೀರೋ ಅದ್ರ ಮೇಲೆ ಡಿಪೆಂಡು. ನೋಡಿ ಗೈಸ್, ಇಲ್ಲಿ ಮಳೆ ನೀರನ್ನ ಸಂರಕ್ಷಣೆ ಮಾಡ್ತಾರೆ. 12 ಅಡಿ ಆಳ ಮತ್ತು 4 ಅಡಿ ಅಗಲ ಐತೆ ಅಂತ ಇದು ಇಲ್ಲಿ ಕೊಟ್ಟಿದ್ದಾರೆ ನೋಡಿ. 4268 ಲೀಟ್ರ್ಗಳು ಹಿಡಿಯುತ್ತೆ. ಮಳೆಗಾಲದಲ್ಲಿ ವಾರ್ಷಿಕ ಸರಾಸರಿ 1,28,000 ಲೀಟರ್ಗಳು. ಇಲ್ಲಿ ಒಳಗಡೆ ಎಷ್ಟು ಚೆನ್ನಾಗಿ ಜೋಡಿಸಿದ್ದಾರೆ ಅಂತ. ಸಖತ್ತಾಗೈತಲ್ಲ ಇದು. ಇದೇನಿರ್ಬೋದು ಹೇಳು? ನಿನ್ನ ಪ್ರಕಾರ ಏನಿರ್ಬೋದು ಹೇಳಪ್ಪ ಗೈಸ್. ನಾನು ಹೇಳೋಗಿನ ಮುಂಚೆ ಕಮೆಂಟ್ ಹಾಕಿದ್ದೆ ಏನಿರ್ಬೋದು ಅಂತ. ಹಾಂ, ಎಲೆಗಳು ಅದು ಇದು ಹಾಕಿದ್ರೆ ಇಲ್ಲಿ ಗೊಬ್ಬರ ಆಗುತ್ತಲ್ಲ, ಇದೇ ಗೊಬ್ಬರ ಮತ್ತೆ ಗಿಡಕ್ಕೆ ಹಾಕ್ಬೋದು ಅಂತ ಪ್ಲಾನ್ ಇರ್ಬೋದು. ನನ್ನ ಅನಿಸಿಕೆ ಇದಪ್ಪ, ನಾನು ಅದೇ ಅಂದ್ಕೊಂಡಿದ್ದೀನಿ. ನಾವು ಫೋನ್ನಲ್ಲಿ ಇಕ್ಬಿಟ್ಟು ವೀಡಿಯೋ ಮಾಡೋದಾ ಬೇಡ ಅಂತ ಯೋಚನೆ ಮಾಡ್ತಾ ಇದ್ದೀವಿ. ಕ್ಯಾಮ್ರಾ ಆನ್ ಮಾಡಿಲ್ಲ ಇನ್ನೂ, ಆದರೆ ಇಲ್ಲಿ ಪ್ರೆಸ್ ಮಾಡಿದ್ರೆ ಆನ್ ಆಗುತ್ತೆ. ಏನು ಮಾಡೋದು ಅಂತ ಗೊತ್ತಾಗಿದೆ. ಸುಮ್ಮನೆ ನಿಂತ್ಕೊಂಡವನ್ನೇ ಅದನ್ನು ನೋಡ್ಕೊಂಡು. ಡೈಲಾಗ್ ನೆನಪಾಗ್ತಲ್ವಾ? ಡೈಲಾಗ್ ಏನು ಹೇಳೋದಂತ ನೆನಪಾಗ್ತಾ ಇರೋದು. ಓಹೋ, ಹಂಗೆ. ಬರೀ ಲವರ್ಸೇ ಇದ್ದಾರೆ, ಮಾತಾಡ್ಸೋಣ ಅಂದರೂ ಆಗಲ್ಲ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಸುಮ್ಮನೆ ಎದ್ದೋಗ್ಬಿಡೋಣವಾ? ಬಂದರೆ ಹೋದರೆ ಕಟ್ಟಿರೋ ಅಮೌಂಟ್ ಕೂಡ ವೇಸ್ಟ್ ಆಗಿಬಿಡುತ್ತೆ. ಹೋದರೆ ಟಿಕೆಟ್ ದುಡ್ಡೆಲ್ಲ ವೇಸ್ಟು ಅಂತ ಸುಮ್ಮನೆ 5 ನಿಮಿಷ ಇಲ್ಲೇ ಕುತ್ಕೊಂಡು ಒಳ್ಳೆ ಗಾಳಿ ಬರ್ತಾಯಿದೆ ತಗೊಂಡು ಹೋಗೋಣ ಅಂತ ದುಡ್ಡು ವೇಸ್ಟ್ ಮಾಡೋ ಬದಲು ಅಲ್ಲೋಗಿ ಸುಮ್ಮನೆ ಗಾಡಿಗಳು ಟ್ರಾಫಿಕ್ ಅಲ್ಲಿ ಧೂಳು ಕುಡಿಯೋ ಬದಲು ಇಲ್ಲಿ ಪ್ರಶಾಂತವಾಗಿರೋ ಗಾಳಿನಾದರೂ ಕುಡ್ಕೊಂಡು ನಮ್ಮ ದುಡ್ಡಿಗೆ ಏನೋ ನ್ಯಾಯ ಸಿಕ್ದಂಗೆ ಆಗುತ್ತೆ ಅಂತ ಕೂತಿದ್ದೀವಿ ಅಷ್ಟೇ. ಎಲ್ಲವ್ರು ಹೋಗ್ಬಿಟ್ರಲ್ಲ. ಇಲ್ಲಿ ಯಾರೋ ಇಬ್ಬರು ಸಿಂಗಲ್ಸ್ ಬಂದರು, ಹುಡುಗಿರು ಮಾತಾಡ್ಸೋಣ ಅನ್ನೋಟ್ಟಿಗೆ ಮಾಯ ಆಗ್ಬಿಟ್ರು ಗೈಸ್. ನಾನು ಸಿಂಗಲ್ಲು, ಅದಕ್ಕೆ ಏನಾದರೂ ಮಾತಾಡ್ತಾರೇನೋ ಅಂತ ಹಿಂಗೆ ಬಂದರು. ಹಿಂಗೆ ನೋಡಿದ್ರೆ ಎಲ್ಲೋದ್ರು, ಒಳಗಡೆ ಏನಾದ್ರು ಹೋದ್ರ? ಅವಾಗಿಂದ ಹುಡ್ಕಾಡ್ತಾನೆ ಮೋನೇಶ್ ಅಣ್ಣ, ಬಟ್ ಸಿಗ್ತಾ ಇಲ್ಲ ಅವರು. ಏನು ಮಾಡೋದು, ನಮ್ಮ ಟೈಮೇ ಸರಿ ಇಲ್ಲ. ಪಾರ್ಕಿಗೆ ಬಂದ್ಬಿಟ್ಟು ಟೈಮ್ ಸರಿ ಇಲ್ಲ ಅಂತವನೇ ಮೋನೇಶ್ ಅಣ್ಣ. ಪಾರ್ಕ್ಗೆ ನಮ್ಮಂಥರೆಲ್ಲ ಬರಬಾರ್ದು, ಸಿಂಗಲ್ಸ್ ಎಲ್ಲ ಅಂತ ಇವಾಗ ಗೊತ್ತಾಗ್ತಾ ಇದೆ ನನಗೆ. ಎಲ್ಲೋದ್ರು ಅವ್ರು? ಹೋಗಿರ್ತಾರೆ ಮನೆಗೆ, ಕಾಣಿಸ್ತಲ್ಲ ಇಲ್ಲೂ. ಇಷ್ಟೊಂದು ಜನ ಇದ್ದಾರೆ ಗಾಯ್ಸ್. ಪಾರ್ಕ್ ಆ ಕಡೆ ಹೋದ್ರೆ ಹುಡುಗರೆಲ್ಲ ಇದ್ದಾರೆ, ಬಟ್ ಹುಡುಗಿನ ಹುಡ್ಕೊಂಡು ಓಡಾಡ್ತಾ ಇದ್ದಾರೆ ಪಾರ್ಕಲ್ಲಿ. ನಾನು ಕುತ್ಕೊಳ್ಳೋಕೆ ಹುಡುಗಿರ್ನ ಅಂತ ಅಲ್ಲ ಗೈಸ್, ಆಮೇಲೆ ತಪ್ಪು ತಿಳ್ಕೊಬೇಡಿ. ಸಿಂಗಲ್ ಯಾರು ಇರ್ತಾರೋ ಅವ್ರನ್ನ ಮಾತಾಡ್ಸೋಣ. ಸಿಂಗಲ್ ಅಂದರೆ ನೀವು ಗೊತ್ತಾ ಗಾಯ್ಸ್, ಅವ್ರು ಸಿಂಗಲ್ ಅಂತ ನೋಡಿ. ಇಬ್ಬರು ಹುಡುಗಿರು ಸಿಂಗಲ್ ಆಗಿ ಹೋಗ್ತಾ ಇದ್ರು ಅಂದರೆ ಅವರಿಬ್ಬರು ಫ್ರೆಂಡ್ಸ್ ಇರ್ತಾರೆ, ಅವರು ಸಿಂಗಲ್ ಆಗೇ ಇರ್ತಾರೆ ಅಂತ ಅರ್ಥ. ಟ್ರೈ ಮಾಡ್ಬೋದು ಅಂತ ಹೋಗ್ತಾರೆ. ಟ್ರೈ ಮಾಡ್ಬೋದು ಅಂತಲ್ಲ, ಏನಾದರೂ ಕ್ವಶನ್ ಕೇಳ್ಬೋದು ಅಂತ. ಕ್ವಶನ್ ಅಲ್ಲಿ ಯಾರೋ ಅಣ್ಣಾರು ಇಬ್ಬರು ಇದ್ದಾರೆ, ಕ್ವಶನ್ ಕೇಳಿ ಆಯ್ತು. ಬೇಡ, ಅವರು ಬ್ಯುಸಿಯಾಗಿದ್ದಾರೆ. ಅಲ್ಲಿದ್ದಾರೆ ಬಾ ಲಾಸ್ಟಲ್ಲಿ. ಅವ್ರು ರೀಲ್ಸ್ ಮಾಡ್ತವ್ರೆ, ಅವ್ರನ್ನ ಹೋಗಿ ಕೆಣಕಿ ಬೈದ್ಗೀದ್ ಬಿಟ್ರೆ ಏನು ಮಾಡೋದು? ಭಯ ಆಗ್ತೈತೆ ಗೈಸ್.
ಅವ್ರ ಪಾಪ ರೀಲ್ಸ್ ಮಾಡ್ತಾವ್ರೆ, ಅವ್ರನ್ನ ಹೋಗಿ ಡಿಸ್ಟರ್ಬ್ ಮಾಡ್ದಂಗೆ ಆಗುತ್ತೆ. ಬೇಡ ನನ್ನ ಮಾತು ಕೇಳೋ, ಸುಮ್ಮನೆ ಹಿಂಗೆ ದಾರಿ ಐತೆ ಹಿಂಗೆ ಹೋಗ್ಬಿಡೋಣ. ಬೇಡ, ಹುಡುಗಿರ್ನ ಮಾತಾಡ್ಸೋದು ತಪ್ಪು. ತಪ್ಪೇನಿಲ್ಲ, ನಾನು ನಿಮ್ಮ ಬರೀ ಮಾತಾಡಿ ಏನು ಮಾತಾಡ್ತೀನಿ ಕೇಳಿ ಪಾರ್ಕಿಂಗ್ ಇದೆ ಅಂತ. ಪಾರ್ಕ್ ಬಗ್ಗೆ ಫಸ್ಟ್ ಟೈಮ್ ಇಲ್ಲಿಬ್ಬರು ಇದ್ದಾರೆ, ಅವ್ರು ಮಾತಾಡ್ತಾರೋ ಇಲ್ಲ ಗೊತ್ತಿಲ್ಲ. ಹಾಯ್ ಯೂಟ್ಯೂಬರ್ಸ್. ಹೇಗಿದೆ ಪಾರ್ಕ್ ಇದು? ನಾವು ಫಸ್ಟ್ ಟೈಮ್ ಬರ್ತಾ ಇರೋದು. ಹೌದಾ? ಮೈಕ್ ವರ್ಕ್ ಆಗ್ತಲ್ಲ ಇದು. ಮಾತಾಡ್ತೀರಾ? ಎಲ್ಲ ಮಾತಾಡಿದ್ರು. ಕೇಳು. ಮೇಡಮ್ ಬನ್ನಿ, ನಿಮ್ಮ ಹೆಸರು? ದಿವ್ಯಾ. ಮೇಡಮ್ ನಿಮ್ಮ ಹೆಸರು? ಮೇಡಮ್ ಎಲ್ಲಿಂದ ಬಂದಿರೋದು? ನಾವು ಬೋಟನ್ಸಲ್ಲಿ ಫಸ್ಟ್ ಟೈಮ್ ಬಂದಿರೋದು. ಹೇಗೆ ಅನ್ನಿಸ್ತಾ ಇದೆ ಪಾರ್ಕ್? ಚೆನ್ನಾಗಿ ನಮ್ಗೇನೋ ಚೆನ್ನಾಗಿ ಅನಿಸ್ತಲ್ಲ, ಬರೀ ಎಲ್ಲ ಕಪಲ್ಸೇ ಬಂದಿದ್ದಾರೆ. ಎಲ್ಲ ಕಪಲ್ಸ್ ಬಂದಿದ್ದಾರೆ, ನೀವು ಫ್ರೆಂಡ್ಸ್ ಬಂದಿದ್ದೀರಾ. ನಂಗೆ ಹೇಗೆ ಅನ್ನಿಸ್ತಾ ಇದೆ? ಮೈಕ್ ಇಟ್ಕೊಳ್ಳಿ, ಅದು ವಾಯ್ಸ್ ಕಪಲ್ಸ್ ನೋಡ್ಬಿಟ್ಟು ಒಂಥರ ಖುಷಿ ಮುಜುಗರ ಆಗ್ತಾ ಇದೆ. ಖುಷಿ ಆಗ್ತಾ ಇದೆ. ನೀವು ಸಿಂಗಲ್ಸಾ? ನಾವು ಸಿಂಗಲ್ಸ್. ಅದಕ್ಕೆ ನಿಮ್ಮನ್ನೇ ಮಾತಾಡ್ಸೋಣ ಅಂತ ಬಂದ್ವಿ. ಅನ್ನ ಅವಾಗಿಂದ ಕಂಟೆಂಟ್ಗೋಸ್ಕರ ತುಂಬ ಹುಡುಕ್ತಿದ್ದ, ಎಲ್ಲೂ ಸಿಕ್ಕಿಲ್ಲ. ಎಲ್ಲ ಅಲ್ಲಿ ಚಿಕ್ಕ ಮಕ್ಕಳು ಅಲ್ಲಿ ಕೂತ್ಕೊಂಡು ಸುಮ್ಮನೆ ಇದ್ವಿ. ನೀವಿರು ಬಂದ್ರಿ ಅಲ್ಲ, ಅದಕ್ಕೆ ನಿಮ್ಗೆ ಮಾತಾಡ್ಸೋಣ ಅಂತ. ರಾಜ್ಮೋಹನೇಶ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಗೈಸ್. ಫಸ್ಟ್ ಟೈಮ್ ಲೈಫಲ್ಲಿ ಹುಡುಗಿರನ್ನ ಮಾತಾಡ್ಸಿರೋದು, ಕೈಯೆಲ್ಲ ಶೇಕ್ ಆಗ್ತೈತೆ. ಅದೇ ಒಂದು ಹುಡುಗಿ ಹತ್ರ ಮಾತಾಡ್ಬೇಕು ಅಂತಂದ್ರೆ ಕೈಯೆಲ್ಲ ನಡುಗ್ತಾ ಇದೆ ಅಂತ ನಮ್ಮ ಬಾಸ್ ಹೇಳಿದಾರಲ್ಲ, ಅದೇ ಥರ ನನಗೂ ಫೀಲ್ ಆಗ್ತಾ ಇದೆ. ಗೈಸ್ ನಿಮಗೆ ಏನೋ ಒಂದು ತೋರಿಸ್ತೀನಿ ನೋಡಿ, ಎಷ್ಟು ಸಖತ್ತಾಗಿದೆ ಅಲ್ಲ. ಧ್ಯಾನ ಮಾಡ್ತಾ ಇರೋದು ಪ್ರಶಾಂತವಾಗಿ. ಚಿಕ್ಕ ಚಿಕ್ಕ ಮೀನುಗಳೆಲ್ಲ ಇದೆ. ನಾನು ಧ್ಯಾನ ಮಾಡಲ ಇಲ್ಲಿ ಕುತ್ಕೊಂಡು? ಬೇಡ, ಏನಾದರೂ ಬುದ್ಧಿ ಗಿದ್ದಿ ಬರ್ಬೋದು ನನಗೂ. ವ್ಯೂವರ್ಸ್ಗೆ ಕಂಟೆಂಟ್ ಸಿಗಲ್ಲ ಆಮೇಲೆ. ಇಲ್ಲ, ಇಲ್ಲಿ ಕುತ್ಕೊಂಡು ಒಂದು 5 ನಿಮಿಷ ಧ್ಯಾನ ಮಾಡಿದ್ರೆ ಒಳ್ಳೆ ಬುದ್ಧಿ ಕೊಡಬೇಕಪ್ಪ ಅಂತ. ಬರೀ ಇಂಥದೆಯಾ? ಮೇಲೆ ಎತ್ತುತ್ತೆ ಇವಾಗ. ಮೇಲತ್ತಾಗ ಬಿಡ್ತಾನ ಅವನು. ಮಲ 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 ಎಲ್ಲೇಣ? ಇಲ್ಲಿ ನೋಡಿ ಗೈಸ್, ಮೊಲ ಬುಟ್ಟಿ ಹಿಡ್ಕೊಂಡು ನಿಂತೈತೆ. ಯಾವ್ದಾನ ವೇಸ್ಟ್ ಜನ ಅದ್ರ ಒಳಗಡೆ ಹಾಕ್ಬೇಕಂತೆ. ಕಾಯ್ತಾ ಐತೆ, ಬಂದು ಎಲ್ಲರೂ ಇದರಲ್ಲೇ ಹಾಕ್ರಪ್ಪ, ಮೈಕ್ ಅಲ್ಲಿ ಬಿಸಾಕ್ ಹೋಗ್ಬಿಡಿ. ಮೈಕ್ ಹಾಕ್ಬಿಡು, ಹೋಗ್ಲಿ, ವರ್ಕ್ ಆಗ್ತಾ ಇಲ್ಲಲ್ಲ. ಬೇಡ ಬಾ, ದುಡ್ಡು ಕೊಟ್ಟು ತಗೊಂಡಿದ್ದೀವಿ, ಕಷ್ಟಪಟ್ಟಿದ್ದೀವಿ ಗೈಸ್. ಇದ್ರೊಳಗೆ ಹೋಗೋಣ. ಒಂದು ವಿಡಿಯೋ ತಗೊಂಡು ಹೋಗ್ಬೇಕಾದ್ರೆ ಹೋಗೋಣ ಬಾ. ಅವ್ರು ಹೋದ್ಮೇಲೆ ಅವ್ರು ಯಾವಾಗ ಹೋಗ್ತಾರಪ್ಪ? ಇಲ್ಲೊಂದು ಚಿಕ್ಕ ಮಗು ಇದೆ, ಅದನ್ನು ಮಾತಾಡ್ಸಿದ್ರೆ ದುಡ್ಡಿಲ್ಲ, ಸುಮ್ಮನೆ ಪೆಟ್ರೋಲ್ ಏನಾದರೂ ಹೇಳುತ್ತಾ? ನನಗೆ ಅನಿಸುತ್ತೆ ಆ ಹುಡುಗಿಗೆ ಕನ್ನಡ ಬರೋದೇ ಡೌಟ್ ಅಂತ. ನೋಡೋಣ. ಗೈಸ್ ಬನ್ನಿ ಮಾತಾಡ್ಸೋಣ. ಒಂದು ದೊಡ್ಡ ವ್ಯಕ್ತಿ ಇದ್ದಾರೆ ಇಲ್ಲಿ ನನ್ನ ಮುಂದೆ. ಹಾಯ್ ಹಾಯ್. ಕನ್ನಡ ಕನ್ನಡ. ಪಾಪ ಹುಡುಗಿ ಮಾತಾಡ್ತಿಲ್ಲ ಗೈಸ್, ರೆಸ್ಪೆಕ್ಟ್ ಇಲ್ಲ, ಅನ್ರೆಸ್ಪೆಕ್ಟ್. ಇಲ್ಲಿ ಚಿಕ್ಕ ಮಕ್ಕಳೆಲ್ಲ ಆಟ ಆಡ್ತಾಯಿದ್ದಾರೆ ಗೈಸ್. ಚಿಕ್ಕ ಮಕ್ಕಳು ಅಂತಲ್ಲ, ದೊಡ್ಡವರು ಆಟ ಆಡ್ತಾಯಿದ್ದಾರೆ ಅಲ್ಲಿ. ಇದೇನು ಹೇಳಿ? ಕಾರು ಹಿಂಗೆ ಓಡಿಸ್ಬೇಕು. ಇದೇನು ಹೇಳಿ? ಜೋಕಾಲಿ ಹಿಂಗೆ ತಿರುಗಿಸ್ಬೇಕು. ಕಾರ್ ಓಡಿಸ್ಯಾ? ಬರಲ್ಲ ನಮಗೆ. ಓಡ್ಸೋಕ್ಕೆ ಬರದೇ ಇರೋರೆ ಇಲ್ಲಿ ಕಲಿಬೇಕಾಗಿರೋದು, ಪ್ರಾಕ್ಟೀಸ್ ಮಾಡೋಕ್ಕಿದು ಹೆಂಗೆ ಸ್ಟೇರಿಂಗ್ನ ತಿರುಗಿಸ್ಬೇಕು ಅಂತ. ಸೀಟ್ ಇಲ್ಲ ಅಣ್ಣ ಇಲ್ಲಿ. ಸೀಟೆಲ್ಲ ನಿಂತ್ಕೊಂಡೇ ಮಾಡ್ಬೇಕು ಫಸ್ಟ್. ಜಾರ ಬಂಡಿ ಐತೆ, ಜಾರ ಬಂಡಿ ಆಡ್ತೀಯಾ? ಆ ಚಿಕ್ಕ ಹುಡುಗ ಆಡ್ತಾವ ನೋಡು. ಸುಯ್ ಅಪ್ಪಿ, ಓಯ್ ಅಪ್ಪಿ. ಅವನು ರೆಸ್ಪಾಂಡೇ ಮಾಡ್ತಾಯಿಲ್ಲ. ಯಾರು ಎಗರಿಗಿಗ್ರು ಬಿಟ್ಟು ಆಮೇಲೆ ಯಾರು? ಯಾಕೆ ಇಂಟ್ರೆಸ್ಟ್ ಇಲ್ವಾ? ನೋ ವೇ. ಹುಡುಗರೆಲ್ಲ ಅವಮಾನ ಮಾಡ್ತವ್ರು ಗೈಸ್ ನನಗೆ. ಚಿಕ್ಕ ಚಿಕ್ಕ ಹುಡುಗರೆಲ್ಲ ಅವಮಾನ ಮಾಡ್ತವ್ರೆ. ಮೈ ಹೊಲ ಇರ್ತವನೆ. ಆ ಕಡೆಯಿಂದ ಬರೋ ಹತ್ತವ.
ಗೈಸ್ ಇಲ್ಲಿ ಫೋಟೋ ಶೂಟ್ ಬೇರೆ ಮಾಡ್ತವ್ರೆ. ಇಲ್ಲಿ ಲೋಟಸ್, ವಾವ್ ಇಲ್ಲಿ ಸಕ್ಕತ್ತಾಗೈತೆ ನೋಡಿ ಸಂಜಯ್. ಆದರೆ ಹೂವುಗಳು ಒಂದೂ ಇಲ್ಲ. ಅಲ್ಲಿದೆ ಹೂವು, ಒಳಗಡೆ ಹೋಗಂಗಿಲ್ಲ ಅನಿಸುತ್ತೆ. ಇಲ್ಲಿ ಝೂಮ್ ಹಾಕ್ತೀನಿ. ಹಾಂ ಗೈಸ್ ಇವತ್ತು ಲಾಗ್ನ ಮುಗಿಸ್ಕೊಂಡು ಆದಷ್ಟು ಮಾಡಿದ್ದೀವಿ, ಜಾಸ್ತಿ ಏನು ಮಾಡೋಕ್ಕೋಗಿಲ್ಲ. ಹೋಗ್ತಾಯಿದ್ದೀವಿ ಇವಾಗ ಮನೆಗೆ ಹೋಗಿ ಗಿಡಿಟ್ ಮಾಡಬೇಕು. ಹೋಗ್ತಿದ್ದೀವಿ ಗೈಸ್. ಸಬ್ಸ್ಕ್ರೈಬ್ ಆಗಿ, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇದಕ್ಕಿಂತ ಒಳ್ಳೆ ಕಂಟೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ದಯವಿಟ್ಟು ಸಪೋರ್ಟ್ ಮಾಡಿ. ಬನ್ನಿ ಇವಾಗ ಮನೆಗೆ ಹೋಗೋಣ. ಇದಾರೆ ಹಾಗೆ ಜಾವ್ ನೋಡಿ ಗೈಸ್, ಕನ್ನಡ ಬರಲ್ಲ ಏನಿಲ್ಲ, ಬಂದ್ಬಿಡ್ತಾರೆ. ಎಲ್ಲಿಂದ ಬರ್ತಾರೋ ಎಲ್ಲಿಂದ ಇಲ್ಲ. ನಾವು ಅವ್ರ ಭಾಷೆನಲ್ಲಿ ಮಾತಾಡಬೇಕು. ಏನು ಮಾಡೋಣ, ಇದು ಬೆಂಗಳೂರು ಅಥವಾ ಯಾವುದೋ ಹಿಂದಿ ಇರೋರು, ಬಿಹಾರು ಅದು ಇದು ಅನ್ಕೋ. ಹಾಂ, ಇವರು ಎಲ್ಲಿಂದನೋ ಬಂದ್ಬಿಡ್ತಾರೆ. ಅವ್ರ ಭಾಷೆನಲ್ಲಿ ಮಾತಾಡ್ತಾರೆ, ನಾವು ಅವ್ರ ಭಾಷೆನಲ್ಲೇ ಮಾತಾಡಬೇಕು. ಕನ್ನಡ ಅಂದರೆ ಅಂತ ನಾವು, ನೀವು ಹಿಂದಿ ಅಂದರೆ ಅಂದರೆ ಅವರು ಕನ್ನಡ ಅಂದರೆ ಅಂತಾರೆ guys. ಹಾಂ, ಏನು ಮಾಡೋಕ್ಕಾಗಲ್ಲ, ಬದಲಾವಣೆ ಮಾಡಬೇಕು. ಯಾವಾಗ ನನ್ನ ಒಬ್ಬನಿಂದ ಆಗುತ್ತೆ, ಮಾಡ್ತೀನಿ. ಒಬ್ಬರಿಂದ ಏನೂ ಆಗಲ್ಲ guys. ಒಬ್ಬರಿಂದ ಏನೂ ಆಗಲ್ಲ. ಯಾಕಾಗಲ್ಲ? ಆಗಲ್ಲ, ಆಗುತ್ತೆ ಗೈಸ್. ಒಬ್ಬರು ಸ್ಟಾರ್ಟ್ ಮಾಡಿದ್ರೆ ಎಲ್ಲರೂ ಮಾಡ್ತಾರೆ. ನಾವು ಅವನಿಗೆ ಇವಾಗ ಕನ್ನಡದಲ್ಲೇ ಹೇಳಿದರೆ ಅವನು ಮ್ಯಾ ಅಂದ್ಕೊಂಡು ಕೇಳ್ತಾ ಇದ್ದ ತಾನೆ. ಅದೇ ಬದಲಾವಣೆ ಅಂದರೆ. ನಾವು ಅವ್ರ ಭಾಷೆನಲ್ಲಿ ಮಾತಾಡ್ತೀವಲ್ಲ, ಅದು ನಮ್ಮ ತಪ್ಪು. ಈ ನಾಯಿಗಿರೋ ಬುದ್ಧಿ ಮನುಷ್ಯರಿಗಿಲ್ಲ ಗೈಸ್. ನೋಡಿ ಇಲ್ಲಿಗೆ ಬಂದ್ಬಿಟ್ಟೆ, ಬೈ ಅಲ್ಲೋಗಿ ಅಲ್ಲಿ ಅವ್ನು ಮುಂದಕ್ಕೆ ಬಂದ್ಬಿಟ್ಟು ಅವನೇ. ಹಿಂದಿ ಅವ್ರಿಗೆಲ್ಲ ಹೇಳ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ರಣ್ಣ.